ಪ್ರಿಯ ಸ್ನೇಹಿತರೆ, ಶಿವಗುರು ಟಿವಿಗೆ ನಿಮಗೆಲ್ಲ ಸ್ವಾಗತ. ತಿರುಮಲ ವೆಂಕಟೇಶ್ವರ ದೇವರ ಮಹಿಮೆ ಗೊತ್ತೇನು? ವೆಂಕಟೇಶ್ವರ ದೇವರು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿರುವಂಥವರು. ದೇವರ ಆಶೀರ್ವಾದ ಪಡೆಯಲು ಪ್ರತಿ ವರ್ಷ ಲಕ್ಷಾಂತರ ಮಂದಿ ಜನರು ತಿರುಮಲ ಬೆಟ್ಟಕ್ಕೆ ಹೋಗುತ್ತಾರೆ. ವೆಂಕಟೇಶ್ವರ ದೇವರು ತನ್ನ ಪತ್ನಿ ಪದ್ಮಾವತಿ ಜೊತೆಗೆ ತಿರುಮಲ ಬೆಟ್ಟದಲ್ಲಿ ವಾಸವಾಗಿದ್ದಾರೆಂದು ನಂಬಲಾಗಿದೆ. ವೆಂಕಟೇಶ್ವರನನ್ನು ಬಾಲಾಜಿ, ಶ್ರೀನಿವಾಸ, ಗೋವಿಂದ ಹೆಸರಿನಿಂದಲೂ ಕರೆಯಲಾಗುತ್ತದೆ. ಭಾರತದಲ್ಲಿರುವ ಅತ್ಯಂತ ಶ್ರೀಮಂತ ದೇವರೆಂದರೆ ವೆಂಕಟೇಶ್ವರನೆಂದು ನಂಬಲಾಗಿದೆ. ಪದ್ಮಾವತಿಯನ್ನು ಮದುವೆಯಾಗುವ ವೇಳೆ ಕುಬೇರನಿಂದ ಪಡೆದಿದ್ದ ಸಾಲವನ್ನು ಈಗಲೂ ವೆಂಕಟೇಶ್ವರ ತೀರಿಸುತ್ತಿದ್ದಾನೆ ಎನ್ನುವ ಪುರಾಣ ಕಥೆಯಿದೆ. ವೆಂಕಟೇಶ್ವರನನ್ನು ಅತ್ಯಂತ ಶಕ್ತಿಯುತ ದೇವರೆಂದು ನಂಬಲಾಗಿದೆ. ಭಕ್ತನು ಒಳ್ಳೆಯ ಮನಸ್ಸು ಮತ್ತು ದೃಢ ನಂಬಿಕೆಯಿಂದ ಯಾವುದೇ ಬೇಡಿಕೆ ಸಲ್ಲಿಸಿದರೂ ಅದನ್ನು ಈಡೇರಿಸುವ ಶಕ್ತಿ ವೆಂಕಟೇಶ್ವರನಿಗೆ ಇದೆ ಎನ್ನಲಾಗುತ್ತಿದೆ. ಕೆಲವರು ದೇವರಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧವಾಗಲಿ ಎಂದು ಬೇಡಿಕೆಯನ್ನಿಡುತ್ತಾರೆ ಮತ್ತು ಅದು ಈಡೇರಿದರೆ ಅವರು ತಮ್ಮ ಕೂದಲನ್ನು ಮುಡಿಗೆ ಅರ್ಪಿಸುತ್ತಾರೆ. ತಿರುಮಲದಲ್ಲಿರುವ ದೇವರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿದೆ, ಆದರೆ ಅವರು ಭೂಮಿಗೆ ಬಂದ ಕಥೆಯ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ತಿರುಪತಿಯ ವೆಂಕಟೇಶ್ವರ ದೇವರ ಕಥೆಯ ಬಗ್ಗೆ ನಾವು ಇಲ್ಲಿ ಕೇಳುವ. ದಿವ್ಯ ಶಕ್ತಿಯ ಋಷಿ ಭೃಗು ಒಂದು ಸಲ ವೈಕುಂಠವನ್ನು ಬಿಟ್ಟು ನಿಜವಾದ ಜ್ಞಾನ ಪಡೆಯಲು ಭೂಮಿಯನ್ನು ಸುತ್ತಲು ಹೋಗುತ್ತಾರೆ. ಮೊದಲು ಅವರು ಬ್ರಹ್ಮನನ್ನು ಭೇಟಿಯಾಗಲು ಹೋಗುತ್ತಾರೆ. ಆದರೆ ಬ್ರಹ್ಮನು ವಿಷ್ಣುವಿನ ನಾಮಜಪದಲ್ಲಿ ಎಷ್ಟು ತಲ್ಲೀನನಾಗಿದ್ದನೆಂದರೆ ಭೃಗು ಬಂದಿರುವುದು ತಿಳಿಯುವುದೇ ಇಲ್ಲ. ಇದರಿಂದ ಕುಪಿತನಾದ ಭೃಗು ಭೂಮಿ ಮೇಲೆ ಯಾರೂ ಬ್ರಹ್ಮನನ್ನು ಪೂಜಿಸಬಾರದೆಂದು ಶಾಪ ನೀಡುತ್ತಾನೆ. ಇದರ ಬಳಿಕ ಭೃಗು ಶಿವನಲ್ಲಿಗೆ ತೆರಳುತ್ತಾನೆ. ಅಲ್ಲಿ ಶಿವನು ಪಾರ್ವತಿಯೊಂದಿಗೆ ಮಾತನಾಡುತ್ತಾ ಇರುತ್ತಾನೆ ಮತ್ತು ಋಷಿಯನ್ನು ಗುರುತಿಸುವುದೇ ಇಲ್ಲ. ಋಷಿಯು ಇದರಿಂದ ಕುಪಿತಗೊಂಡ ಶಾಪ ನೀಡಿ ನಿನ್ನನ್ನು ಕೇವಲ ಕಲ್ಲನ್ನಾಗಿ ಪೂಜಿಸಬೇಕೆಂದು ಶಾಪವಿಡುತ್ತಾರೆ. ಋಷಿ ಭೃಗು ಇದರ ಬಳಿಕ ವಿಷ್ಣುವಿನಲ್ಲಿಗೆ ತೆರಳುತ್ತಾನೆ. ಅಲ್ಲಿಯೂ ವಿಷ್ಣುವಿಂದ ಕಡೆಗಣಿಸಲ್ಪಡುತ್ತಾರೆ. ಇದರಿಂದ ಕುಪಿತಗೊಂಡ ಋಷಿ ವಿಷ್ಣುವಿನ ಎದೆಗೆ ಒದೆಯುತ್ತಾರೆ. ವಿಷ್ಣುವಿನ ಎದೆಯಲ್ಲಿ ಮಹಾಲಕ್ಷ್ಮೀ ದೇವತೆ ನೆಲೆಸಿದ್ದಾರೆಂದು ನಂಬಲಾಗಿದೆ. ಋಷಿಯನ್ನು ಸಮಾಧಾನ ಮಾಡಲು ವಿಷ್ಣು ಋಷಿಯ ಕಾಲನ್ನು ಹಿಡಿದು ನಿಧಾನವಾಗಿ ಅದನ್ನು ಒತ್ತಲು ಆರಂಭಿಸಿದ. ಇದನ್ನು ಮಾಡುವಾಗ ಋಷಿಯ ಕಾಲಿನಲ್ಲಿದ್ದ ಮೂರನೇ ಕಣ್ಣನ್ನು ತೆಗೆಯುತ್ತಾನೆ. ಇದರಿಂದ ಋಷಿಯ ಅಹಂಕಾರ ಕಡಿಮೆಯಾಗುತ್ತದೆ. ತನ್ನ ತಪ್ಪಿಗೆ ಋಷಿಯು ಕ್ಷಮೆಯಾಚಿಸುತ್ತಾನೆ. ಆದಾಗ್ಯೂ ಮಹಾಲಕ್ಷ್ಮೀ ದೇವರು ಮಾತ್ರ ವಿಷ್ಣು ಋಷಿಯ ಕ್ಷಮೆ ಕೋರಿದ್ದಕ್ಕೆ ತುಂಬಾ ಕುಪಿತಳಾಗುತ್ತಾಳೆ ಮತ್ತು ವೈಕುಂಠವನ್ನು ಬಿಟ್ಟು ಭೂಮಿಗೆ ಬರುತ್ತಾಳೆ. ದುಃಖ ಮತ್ತು ಖಿನ್ನತೆಗೆ ಒಳಗಾದ ವಿಷ್ಣು ತನ್ನ ಪತ್ನಿ ಲಕ್ಷ್ಮಿಯನ್ನು ಹುಡುಕುತ್ತಾ ಬಂದನು. ಲಕ್ಷ್ಮೀ ದೇವಿಯು ಭೂಲೋಕದ ಒಂದು ರಾಜನ ಕುಟುಂಬದಲ್ಲಿ ಪದ್ಮಾವತಿಯಾಗಿ ಜನಿಸುತ್ತಾಳೆ. ಭಗವಂತನು ಹುತ್ತವನ್ನು ಪ್ರವೇಶಿಸಿ ಧ್ಯಾನ ಮಾಡಲು ಪ್ರಾರಂಭಿಸಿದನು. ವಿಷ್ಣುವಿನ ನೋವನ್ನು ನೋಡಲಾರದೆ ಬ್ರಹ್ಮದೇವರು ಮತ್ತು ಶಿವನು ಹಸು ಮತ್ತು ಕರುಮಿನ ರೂಪ ಪಡೆಯುತ್ತಾರೆ. ಚೋಳ ರಾಜನು ಇದನ್ನು ಪಡೆದು ಮೇಯಲು ವೈಕುಂಠ ಬೆಟ್ಟಕ್ಕೆ ಬಿಡುತ್ತಾನೆ. ವಿಷ್ಣುವನ್ನು ವೈಕುಂಠದಲ್ಲಿ ಪತ್ತೆ ಹಚ್ಚಿದ ಹಸು ಅವನಿಗೆ ಹಾಲುಣಿಸುತ್ತದೆ. ಅರಮನೆಯಲ್ಲಿದ್ದ ರಾಣಿಯು ಹಸು ಹಾಲು ಕೊಡದೇ ಇರುವುದ ಕಾರಣ ತುಂಬ ಕೋದ್ರಗೊಳ್ಳುತ್ತಾಳೆ. ಗೋಪಾಲಕರಿಗೆ ಹಸುವಿನ ಬಗ್ಗೆ ಗಮನ ಹರಿಸಬೇಕೆಂದು ತಿಳಿಸುತ್ತಾಳೆ. ಬೆಟ್ಟದಲ್ಲಿ ಒಂದು ಗೆದ್ದಲಿನ ಗೂಡಿಗೆ ಹಸು ಹಾಲೆರೆಯುತ್ತಿರುವುದನ್ನು ಗೋಪಾಲಕರು ನೋಡುತ್ತಾರೆ. ಇದರಿಂದ ಕೋಪಗೊಂಡ ಗೋಪಾಲಕ ತನ್ನ ಚೂರಿಯಿಂದ ಅದನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಈ ವೇಳೆ ವಿಷ್ಣು ಹೊರಬಂದು ಅದನ್ನು ನಿಲ್ಲಿಸುತ್ತಾನೆ. ವಿಷ್ಣುವನ್ನು ರಕ್ತದಲ್ಲಿ ತೊಯ್ದಿರುವುದನ್ನು ಕಂಡ ಗೋಪಾಲಕ ಕೆಳಗೆ ಬಿದ್ದು ಆಘಾತದಿಂದ ಸಾವನ್ನಪ್ಪುತ್ತಾನೆ. ಇದರ ಬಳಿಕ ರಾಜನು ಅಲ್ಲಿಗೆ ಓಡೋಡಿ ಬರುತ್ತಾನೆ ಮತ್ತು ಗೋಪಾಲಕ ಸತ್ತಿರುವುದನ್ನು ನೋಡುತ್ತಾನೆ. ವಿಷ್ಣುವು ಹೊರಬಂದು ರಾಜನಿಗೆ ತನ್ನ ದರ್ಶನ ನೀಡುತ್ತಾನೆ ಮತ್ತು ರಾಜನು ತನ್ನ ನೌಕರನ ತಪ್ಪಿಗೆ ಕ್ಷಮೆ ಕೇಳುತ್ತಾನೆ. ರಾಜನು ಕ್ಷಮೆ ಕೇಳಿ ನನ್ನನ್ನು ಕ್ಷಮಿಸುವಂತೆ ಬೇಡುತ್ತಾನೆ. ಈ ವೇಳೆ ವಿಷ್ಣುವು ರಾಜನು ನೀನು ಆಕಾಶ ರಾಜನಾಗಿ ಹುಟ್ಟಿಬಾ ಮತ್ತು ತನ್ನ ಮಗಳು ಪದ್ಮಾವತಿಯನ್ನು ವಿಷ್ಣುವಿಗೆ ಮದುವೆ ಮಾಡಿಕೊಡಬೇಕೆಂದು ಹೇಳುತ್ತಾನೆ. ವಿಷ್ಣು ದೇವರು ಶ್ರೀನಿವಾಸನ ರೂಪ ಪಡೆದು ವರಾಹ ಕ್ಷೇತ್ರದಲ್ಲಿ ವಾಸಿಸುತ್ತಾನೆ. ಹಲವು ವರ್ಷಗಳ ಬಳಿಕ ಆಕಾಶ ರಾಜನೆಂಬ ದೊರೆಯು ಈ ಪ್ರದೇಶಕ್ಕೆ ಬರುತ್ತಾನೆ. ಆ ರಾಜನಿಗೆ ಪದ್ಮಾವತಿ ಎನ್ನುವ ಸುಂದರವಾದ ಮಗಳಿರುತ್ತಾಳೆ. ಒಂದು ಸಲ ಆನೆಯ ಹಿಂಡೊಂದು ಪದ್ಮಾವತಿಯನ್ನು ಅಟ್ಟಿಸಿಕೊಂಡು ಬರುತ್ತದೆ. ಈ ವೇಳೆ ಶ್ರೀನಿವಾಸ ಆಕೆಯನ್ನು ರಕ್ಷಿಸುತ್ತಾನೆ. ಇದರ ಬಳಿಕ ಅವರಿಬ್ಬರೂ ಪ್ರೀತಿಸಲು ಆರಂಭಿಸುತ್ತಾರೆ. ಇದರ ಬಗ್ಗೆ ತಿಳಿದುಕೊಂಡ ರಾಜ ಎಲ್ಲ ಜ್ಯೋತಿಷ್ಯಲು ಹಾಗೂ ರಾಜಗುರುಗಳೊಂದಿಗೆ ಚರ್ಚಿಸಿ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಮದುವೆ ಮಾಡಿಕೊಡಲು ನಿರ್ಧರಿಸುತ್ತಾನೆ. ತನ್ನ ಮದುವೆ ಹಣ ನೀಡುವಂತೆ ಶ್ರೀನಿವಾಸನು ಕುಬೇರನಿಂದ ಸಾಲ ಪಡೆಯುತ್ತಾನೆ.
ಇದರಿಂದ ಶ್ರೀನಿವಾಸ ಮತ್ತು ಪದ್ಮಾವತಿ ದೇವತೆಯ ಪವಿತ್ರ ಮದುವೆಯೂ ನೆರವೇರುತ್ತದೆ. ಅಭೂತಪೂರ್ವವಾಗಿ ಮತ್ತು ಅತ್ಯಂತ ಭವ್ಯವಾಗಿ ವಿವಾಹ ಸಮಾರಂಭವನ್ನು ನಡೆಸಲು ವಿಷ್ಣುದೇವನು ಸಂಪತ್ತಿನ ದೇವದಾದ ಕುಬೇರನಿಂದ ದೊಡ್ಡ ಮೊತ್ತದ ಸಂಪತ್ತನ್ನು ಸಾಲವಾಗಿ ಪಡೆದನು. ಮದುವೆಯ ನಂತರ ವಿಷ್ಣು ತಿರುಮಲದ ಬೆಟ್ಟಗಳ ಮೇಲೆ ನೆಲೆಸಿದಾಗ ಅಲ್ಲಿ ಭವ್ಯವಾದ ದೇವಾಲಯವು ನಿರ್ಮಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ವಿಷ್ಣು ಕುಬೇರನ ಸಾಲವನ್ನು ಮರುಪಾವತಿ ಮಾಡುತ್ತಲೇ ಇದ್ದಾನೆ ಎಂದು ಹೇಳಲಾಗುತ್ತದೆ. ವಿಷ್ಣುವಿನ ಭಕ್ತರೂ ಕೂಡ ಇಲ್ಲಿ ಭಗವಾನ್ ವಿಷ್ಣುವಿಗೆ ಸಾಲ ತೀರಿಸಲು ಸುಲಭವಾಗಲಿ ಎಂದು ತಮ್ಮ ಕೈಯಾದಷ್ಟು ದಾನವನ್ನು ಮಾಡುತ್ತಾರೆ. ಲಕ್ಷ್ಮೀದೇವಿಯು ಮತ್ತೆ ವಿಷ್ಣುವಿಗೆ ಜೊತೆಯಾಗುತ್ತಾರೆ ಮತ್ತು ಆತನ ಹೃದಯದಲ್ಲಿ ಉಳಿಯುತ್ತಾಳೆ. ಇದರಿಂದಾಗಿ ಹೆಚ್ಚಿನವರು ವೆಂಕಟೇಶ್ವರ ದೇವರು ಮತ್ತು ಪದ್ಮಾವತಿ ದೇವರಿರುವ ತಿರುಮಲ ಮಂದಿರದಲ್ಲಿ ಮದುವೆಯಾಗಲು ಬಯಸುತ್ತಾರೆ. ಇಲ್ಲಿ ಮದುವೆಯಾದರೆ ದೇವರ ಆಶೀರ್ವಾದ ಯಾವಾಗಲೂ ಇರುತ್ತದೆ ಮತ್ತು ದಾಂಪತ್ಯ ಜೀವಮಾನವಿಡೀ ಸಂತೋಷವಾಗಿರುತ್ತಾರೆ ಎನ್ನುವ ನಂಬಿಕೆಯಿದೆ. ದೇವಾಲಯದಲ್ಲಿ ತಮ್ಮ ಕೂದಲನ್ನು ದಾನ ಮಾಡುವುದು ಹಳೆಯ ಅಭ್ಯಾಸವಾಗಿದೆ. ಇಲ್ಲಿ ಎಲ್ಲಾ ವಯಸ್ಸಿನ ಜನರು ದೇವರ ದರ್ಶನವನ್ನು ಹೊಂದುವ ಮೊದಲು ದೇವರಿಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಮತ್ತು ದೇವಾಲಯದ ಆವರಣದ ಬಳಿ ತಲೆ ಬೋಳಿಸಿಕೊಳ್ಳುತ್ತಾರೆ. ಈ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಕೂದಲು ದಾನ ಮಾಡಲು ಸಾಕಷ್ಟು ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನವನ್ನು ಭೂಲೋಕದ ವೈಕುಂಠ ಎಂದು ಕರೆಯಲಾಗುತ್ತದೆ. ಇದು ಭೂಮಿಯ ಮೇಲೆ ಭಗವಾನ್ ವಿಷ್ಣುವಿನ ವಾಸಸ್ಥಾನವಾಗಿದೆ. ಹೀಗಾಗಿ ವಿಷ್ಣು ಈ ಕಲಿಯುಗದಲ್ಲಿ ತನ್ನ ಭಕ್ತರನ್ನು ಮೋಕ್ಷದ ಕಡೆಗೆ ಮಾರ್ಗದರ್ಶಿಸಲು ಮತ್ತು ನಿರ್ದೇಶಿಸಲು ಈ ದೇವಾಲಯದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ ಎನ್ನಲಾಗುತ್ತಿದೆ. ಇಲ್ಲಿನ ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ವಿಗ್ರಹವು ತುಂಬಾ ವಿಶಿಷ್ಟ ಮತ್ತು ಶಕ್ತಿಯುತವಾಗಿದೆ ಎಂದು ಹೇಳಲಾಗುತ್ತದೆ. ಆಕರ್ಷಕ ವಿಗ್ರಹವು ಹಲವಾರು ಪವಾಡ ಗುಣಲಕ್ಷಣಗಳನ್ನು ಹೊಂದಿದೆ. ಪ್ರತಿನಿತ್ಯವೂ ವಿಗ್ರಹವನ್ನು ಹೂವುಗಳಿಂದ, ಉಡುಗೆಗಳಿಂದ ಮತ್ತು ಆಭರಣಗಳಿಂದ ಭವ್ಯವಾಗಿ ಅಲಂಕರಿಸಲಾಗುತ್ತದೆ. ವಿಗ್ರಹದ ಪ್ರಮುಖ ಲಕ್ಷಣಗಳು: ಸ್ವರೂಪ: ಸ್ವಯಂಭೂಮೂರ್ತಿ. ಕೈಗಳು: ಮೇಲಿನ ಕೈಗಳಲ್ಲಿ ಚಕ್ರ ಮತ್ತು ಶಂಖ, ಕೆಳಗಿನ ಬಲಗೈ ವರದ ಮುದ್ರೆ, ಎಡಗೈ ಸೊಂಟದ ಮೇಲೆ. ಎದೆಯ ಬಲಭಾಗದಲ್ಲಿ ಶ್ರೀದೇವಿಯ ಚಿತ್ರ ಕೆತ್ತಲಾಗಿದೆ. ಕಿರೀಟ: ಹಣೆಯವರೆಗೂ ಸ್ವಯಂ ಪ್ರಕಟವಾದ ಕಿರೀಟ. ಗಬ್ಬಕ್ಕೆ ಪ್ರತಿನಿತ್ಯ ಕರ್ಪೂರ ಹಚ್ಚಲಾಗುತ್ತದೆ. ಯಾಕೆಂದರೆ ಹಿಂದೆ ಅನಂತಾಳ್ವಾರ್ ಹೊಡೆದ ಕಾರಣ ಅಲ್ಲಿ ರಕ್ತ ಬಂದಿತ್ತು ಎಂಬ ನಂಬಿಕೆಯಿದೆ. ದೇಹ: ತ್ರಿಭಂಗ ಭಂಗಿಯಲ್ಲಿಲ್ಲದಿದ್ದರೂ ಬಿಲ್ಲು ಬಾಣಗಳ ಗಾಯದ ಗುರುತುಗಳು ಭುಜದ ಮೇಲಿವೆ. ಅಲಂಕಾರ: ಹೆಣ್ಣು ಗಂಡು ಅಲಂಕಾರ ಮಾಡಲಾಗುತ್ತದೆ. ಕೆಳಗೆ ಧೋತಿ ಮತ್ತು ಮೇಲೆ ಸೀರೆ ಉಡಿಸಲಾಗುತ್ತದೆ. ವಿಗ್ರಹದ ವಿಶೇಷತೆಗಳು: ಕರ್ಪೂರದ ರಹಸ್ಯ: ಕಲ್ಲು ಕರಗಿಸುವ ಪಚ್ಚ ಕರ್ಪೂರವನ್ನು ನಿತ್ಯ ಹಚ್ಚಿದರೂ ವಿಗ್ರಹಕ್ಕೆ ಹಾನಿಯಾಗಿಲ್ಲ. ಬೆವರಿನ ಹಣಿಗಳು: ಅಭಿಷೇಕದ ನಂತರ ವಿಗ್ರಹದ ಮೇಲೆ ಬೆವರಿನ ಹಣಿಗಳು ಕಾಣಿಸುತ್ತವೆ. ಜೀವಂತ ಪಾದ ಸ್ಪರ್ಶಿಸುವ ಅರ್ಚಕರಿಗೆ ಜೀವಂತ ಪಾದದ ಅನುಭವವಾಗುತ್ತದೆ. ಸ್ಥಳ: ವಿಗ್ರಹವು ಮಧ್ಯದಲ್ಲಿದೆಯೋ ಅಥವಾ ಬಲದಲ್ಲಿದೆಯೋ ಎಂದು ಗರ್ಭಗೃಹಿಯಿಂದ ನೋಡಿದಾಗ ತಿಳಿಯದಂತೆ ಇದೆ. ಚಿನ್ನದ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ವಿಶೇಷತೆ ಏನು? ವಿಶ್ವದ ಶ್ರೀಮಂತ ದೇವರಾದ ತಿರುಪತಿ ವೆಂಕಟೇಶ್ವರನನ್ನು ವಿಶ್ವದ ಅತಿದೊಡ್ಡ ಪಚ್ಚಕಲ್ಲುಗಳಿಂದ ಅಲಂಕರಿಸಲಾಗಿದೆ. ಇದು ಸುಮಾರು 3 ಇಂಚು ವ್ಯಾಸವನ್ನು ಹೊಂದಿದೆ. ಮೂರ್ತಿಯ ಎದೆಯನ್ನು 2 ಚಿನ್ನದ ಫಲಕಗಳಿಂದ ಅಲಂಕರಿಸಲಾಗಿದೆ. ಬಲಭಾಗದ ಚಿನ್ನದ ಫಲಕದ ಮೇಲೆ ಲಕ್ಷ್ಮೀದೇವಿಯನ್ನು ಕೆತ್ತಲಾಗಿದೆ. ಎಡಭಾಗದ ಫಲಕದ ಮೇಲೆ ಪದ್ಮಾವತಿ ದೇವತೆಯನ್ನು ಕೆತ್ತಲಾಗಿದೆ. ವೆಂಕಟೇಶ್ವರನು ಧರಿಸಿರುವ ಕಿರೀಟವನ್ನು ಅತ್ಯಮೂಲ್ಯ ಮತ್ತು ಹೆಚ್ಚು ಬೆಲೆಬಾಳುವ ರತ್ನಗಳಿಂದ ತಯಾರಿಸಲಾಗಿದೆ. ವೆಂಕಟೇಶ್ವರನ ಕಿವಿಯೋಲೆಗಳು ಮೊಸಳೆಯ ಆಕಾರದಲ್ಲಿರುವುದರಿಂದ ಇದನ್ನು ಮಕರ ಕುಂಡಲ ಎಂದು ಕರೆಯಲಾಗುತ್ತದೆ. ಬಾಲಾಜಿ ಧರಿಸಿರುವ ಚಿನ್ನದ ನೆಕ್ಲೇಸ್ಗಳಲ್ಲಿ ಒಂದು ಸಾಲಿಗ್ರಾಮ ಶಿಲೆಯಿಂದ ತಯಾರಿಸಲಾಗಿದೆ ಮತ್ತು ಅದರ ಮೇಲೆ ವಿಷ್ಣುವಿನ 1000 ಹೆಸರುಗಳನ್ನು ಕೆತ್ತಲಾಗಿದೆ. ಇನ್ನೊಂದು ಚಿನ್ನದ ನೆಕ್ಲೇಸ್ ತುಳಸಿ ಮಣಿಗಳಿಂದ ಮಾಡಲ್ಪಟ್ಟಿದೆ. ಒಂದು ನೆಕ್ಲೇಸ್ ಮಣಿಗಳಿಂದ ಕೂಡಿದ್ದು ಅದರ ಮೇಲೆ ಲಕ್ಷ್ಮೀದೇವಿಯ ಚಿತ್ರ ಕೆತ್ತಲಾಗಿದೆ. ಇನ್ನೊಂದು ನೆಕ್ಲೇಸ್ ಚಿನ್ನದಿಂದ ಮುಚ್ಚಲ್ಪಟ್ಟ ಹುಲಿ ನಗಗಳಿಂದ ಹೊಂದಿದೆ. ವೆಂಕಟೇಶ್ವರನು ಧರಿಸಿರುವ ತೋಳ್ಬಂದಿಗಳು ಇನ್ನೂ ವಿಶೇಷವಾಗಿದೆ. ಯಾಕೆಂದರೆ ವೆಂಕಟೇಶ್ವರನ ತೋಳ್ಬಂದಿಗಳು ಹೆಡೆಯನ್ನೆತ್ತಿ ನಿಂತ ಆದಿಶೇಷನ ಆಕಾರದಲ್ಲಿದೆ. ಸ್ವಾಮಿ ವೆಂಕಟೇಶ್ವರನು ಧರಿಸಿರುವ ಖಡ್ಗವು ಚಿನ್ನದಿಂದ ಮುಚ್ಚಲ್ಪಟ್ಟಿದೆ. ಈ ಖಡ್ಗದಲ್ಲಿ ಭಗವಾನ್ ವಿಷ್ಣುವಿನ 10 ಅವತಾರಗಳ ರೂಪವನ್ನು ನಾವು ನೋಡಬಹುದಾಗಿದೆ. ತಿರುಮಲ ತಿರುಪತಿ ಸನ್ನಿಧಾನದ ವೆಂಕಟೇಶ್ವರ ಸ್ವಾಮಿಯ ಚಿನ್ನದ ವಿಗ್ರಹ ಎಷ್ಟೊಂದು ಅದ್ಭುತವಲ್ಲವೇ?
ನೀವು ತಿರುಪತಿಗೆ ಹೋದಾಗ ವೆಂಕಟೇಶ್ವರನ ಈ ಚಿನ್ನದ ವಿಗ್ರಹವನ್ನು ನೋಡಿ ಕಣ್ತುಂಬಿಕೊಳ್ಳಿ. ಒಂದು ವೇಳೆ ನೀವೀಗಾಗಲೇ ಈ ವಿಗ್ರಹದ ದರ್ಶನವನ್ನು ಪಡೆದುಕೊಂಡಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ.